ಬನ್ನಿ ನಾವಿವತ್ತು ಲಾಲ್ಬಾಗ್ ನರ್ಸರಿಗೆ ಬಂದಿದ್ದೀವಿ. ಸ್ವಲ್ಪ ಹಣ್ಣು ಗಿಡಗಳು ತೊಗೊಂಡು ಹೋಗೋಣ ಅಂತ ಬಂದ್ವಿ. ತುಂಬಾ ರೀಸನೇಬಲ್ ರೇಟಲ್ಲಿ ತುಂಬ ವೆರೈಟಿ ನಮಗೆ ಹಣ್ಣುಗಳು ಗಿಡಗಳು ಮತ್ತು ಹೂ ಗಿಡಗಳು ಮತ್ತು ಈ ಥರ ಎಲ್ಲ ನರ್ಸರಿಯಲ್ಲಿ ಏನು ಸಿಗುತ್ತೋ ಎಲ್ಲನೂ ಸಿಗುತ್ತೆ. ನೋಡಿ ನಾವು ಇಷ್ಟು ತೊಗೊಂಡಿದ್ದೀವಿ ಇಲ್ಲಿಗ. ನುಗ್ಗೆ ಮರ, ನಿಂಬೆ ಹಣ್ಣು ಆಗಿದೆ ಆಲ್ರೆಡಿ. ಆಮೇಲೆ ಇದು ಸಪೋಟ ಅಲ್ಲ, ಇದು ಪೇರು ಹಾಂ, ಚೇಪೆಕಾಯಿ ಮರ. ಇದು ಬಾಳೆ ಮರ. ಆಮೇಲೆ ಇದು ಪಪ್ಪಾಯದ್ದು 2 ಪಪ್ಪಾಯ ತೊಗೊಂಡಿದ್ವಿ. ಆಮೇಲೆ ಇದು ಹತ್ತಿಕಾಯಿ ಹಣ್ಣು ಅಂತ ಹೇಳ್ತಾರಲ್ಲ ಅದು. ಒಂದು ದಾಳಿಂಬೆ ಹಣ್ಣು. ಇದು ದಾಳಿಂಬೆ. ಒಂದು ಮಾವಿನಕಾಯಿ ಆಗೇ ಬಿಟ್ಟದ ಆಲ್ರೆಡಿ. ಹಾಂ, ಇದು ನೋಡಿ, ಇದು ಮಾವಿನಕಾಯಿ ಆಗಿದೆ ಆಲ್ರೆಡಿ. ಸೊ ಒಂದು 12 ಟೈಪ್ ತೊಗೊಂಡಿದ್ವಿ. 12 ಈಗ ಹೇಳ್ಕೊಂಡು ಹೋಗ್ತೀನಿ. ಇದು ಮಾಡಿ ನೋಡಿ, ಇಷ್ಟು ನಾವು ಖರೀದಿ ಮಾಡಿದ್ದೀವಿ. ಇಲ್ಲಿ ಏನೇನು ಸಿಗುತ್ತೆ ಅಂತ ನಾನೀಗ ಆದಷ್ಟು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೀವೇನಾದ್ರು ಈ ಥರ ನರ್ಸರಿ ಪ್ಲ್ಯಾನ್ ಮಾಡಬೇಕು ಅನ್ನೋರಿದ್ದರೆ, ಗಿಡಗಳು ಹಚ್ಚಬೇಕು ಆ ಥರ ಏನಾದರೂ ಪ್ಲ್ಯಾನ್ ಇದ್ದರೆ ಇಲ್ಲಿ ಬರ್ಬೋದು. ಇಲ್ಲಿ ತುಂಬ ವೆರೈಟಿ ಸಿಗುತ್ತೆ. ನೋಡಿ, ನಾನೀಗ ಪೂರ್ತಿ ಹೊರಗಡೆಯಿಂದನೇ ಬಂದು ಈ ಥರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ರೋಸ್ ಗಿಡಗಳಿದೆ. ಎಷ್ಟು ಕಲರ್ ಆಗಿದೆ. ಯೆಲ್ಲೋ ಕಲರು, ರೆಡ್ಡು, ಪಿಂಕು, ಪರ್ಪಲ್ಲು ಎಲ್ಲ ಕಲರಲ್ಲೂ ನೀವು ಗುಲಾಬಿನ ತೊಗೋಬೋದು. ಇಲ್ಲಿ ರೇಟ್ ಬಂದು 50 ರೂಪಾಯಿಂದ 5,000ವರೆಗೂ ಇದೆ. ಬೊನ್ಸಾಯಿ ಟ್ರೀಗಳೆಲ್ಲ ತುಂಬ ಕಾಸ್ಟ್ಲಿ ಇದೆ. ಈ ಕಡಿಮೆ ರೇಟದೆಲ್ಲನೂ ಇದೆ. ಬೊನ್ಸಾಯಿ ಟ್ರೀ 500 ಕೂಡ ನಾವು ಖರೀದಿ ಮಾಡ್ಕೋಬಹುದು. ನೋಡಿ ಎಷ್ಟು ವೆರೈಟಿ ಇದೆ. ಇಷ್ಟು ವೆರೈಟಿ ನಾನು ಯಾವ ನರ್ಸರಿಲೂ ನೋಡಿರಲಿಲ್ಲ. ಅಷ್ಟು ಸಿಗುತ್ತೆ. ನೀವೇನಾದರೂ ಪ್ಲ್ಯಾನ್ ಮಾಡೋರಾದರೆ ಒಂದು ಸಲ ಅಲ್ಲಿ ವಿಸಿಟ್ ಕೊಟ್ಟರೆ ತುಂಬ ವೆರೈಟಿ ನಾವು ಗಿಡ ಮರಗಳನ್ನು ಖರೀದಿ ಮಾಡ್ಕೋಬಹುದು. ನಾವು ಹೊರಗಡೆ ನರ್ಸರಿಗಳಲ್ಲಿ ತೊಗೊಳಕ್ಕೆ ಹೋದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಇಲ್ಲಾದರೆ ಸ್ವಲ್ಪ ಮೀಡಿಯಮ್ ರೇಟಲ್ಲಿದೆ. ತೀರಾ ಕಡಿಮೆ ಅಂತಲೂ ಇಲ್ಲ, ತೀರಾ ಕಾಸ್ಟ್ಲಿ ಅಂತಲೂ ಇಲ್ಲ. ಆ ಥರ ಇಲ್ಲಿ ಸಿಗುತ್ತೆ. ನೋಡಿ, ಇವೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್ಗಳು ಎಷ್ಟು ವೆರೈಟಿ ಇದೆ. ಮತ್ತು ತೋಟಗಳಿಗೇನಾದರೂ ಬೇಕಾದರೆ ಹಣ್ಣು ಗಿಡಗಳು, ತೆಂಗಿನ ಮರಗಳು, ತುಂಬ ವೆರೈಟಿ ಎಲ್ಲನೂ ಸಿಗುತ್ತೆ. ನೋಡಿ, ಇಲ್ಲೇನೋ ತಗೋತಾ ಇದ್ದಾರೆ. ಮತ್ತು ನಿಮಗೆ ಎರೆಹುಳ ಗೊಬ್ಬರ ಬೇಕಂದ್ರೂ ಇಲ್ಲಿ ಸಿಗುತ್ತೆ. ಎರೆಹುಳ ಗೊಬ್ಬರ ನಾವು 25 kg ತೊಗೊಂಡ್ವಿ. 25 kg. ನೋಡಿ, 2 ಪಪ್ಪಾಯ ತೊಗೊಂಡಿದ್ದಾರೆ. ನಾವು ಒಂದು ಸೈಟು ಇದೆ ನಮ್ಮದು. ಆ ಸೈಟಲ್ಲಿ ಖಾಲಿ ಬಿಡೋ ಬದಲು ಈ ಥರ ಹಣ್ಣು ಗಿಡಗಳು ತಗೊಳ್ಳೋಣ ಅಂತ ಬಂದ್ವಿ. ನೋಡಿ ಎಷ್ಟು ವೆರೈಟಿ ಇದೆ. ಇಲ್ಲಿ ನೋಡಿ, ತೆಂಗಿನ ಮರ ಇದೆ, ಅಡಿಕೆ ಮರ ಇದೆ. ನೋಡಿ, ಈ ಥರ ಕಂಪೌಂಡ್ಗೆಲ್ಲ ಹಾಕೋದಕ್ಕೆ ಈ ಥರ ಎಲೆ ಥರ ರೋಸ್ ಬರುತ್ತಲ್ಲ, ಆ ಥರದ್ದು ಹೂಗಳದ್ದು ಗಿಡಗಳಿದೆ. ಇದು ದಾಸವಾಳ ಇಷ್ಟು ವೆರೈಟಿ ಕಲರ್ಸಲ್ಲಿ ಇರುತ್ತೆ ಅಂತ ಗೊತ್ತೇ ಇರಲಿಲ್ಲ. ಪರ್ಪಲ್ಲು, ವೈಟು, ಆಮೇಲೆ ಪಿಂಕು, ರೆಡ್ ಎಲ್ಲ ಕಲರಲ್ಲೂ ದಾಸವಾಳ ಇತ್ತು. ನೋಡಿ, ಇದು ಮಲ್ಲಿಗೆ ಹೂವು. ದುಡ್ಡು ಮಲ್ಲಿಗೆ ಅಂತಾರೆ, ಸೂಜ್ ಮಲ್ಲಿಗೆ ಅಂತಾರೆ. ತುಂಬ ಸುವಾಸನೆ ಇರೋ ಮಲ್ಲಿಗೆ ಎಲ್ಲನೂ ಅಲ್ಲಿ ಇತ್ತು. ನೋಡಿ, ಇದು ಕೂಡ ದುಂಡು ಮಲ್ಲಿಗೆನೆ. ಆದಷ್ಟು ಎಲ್ಲನೂ ವಿಡಿಯೋ ಮಾಡಿ ಕವರ್ ಮಾಡೋಕ್ಕೆ ನೋಡಿದ್ದೀನಿ. ಅಂದರೆ ನಿಮ್ಗೊಂದು ಐಡಿಯಾ ಬರುತ್ತೆ ಅಲ್ಲಿಗೆ ಹೋದರೆ ಇಷ್ಟೆಲ್ಲ ಗಿಡಗಳು ಸಿಗುತ್ತೆ ಅಂತ. ನಮಗೆ ಸ್ಟಾರ್ಟಿಂಗ್ 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಗಿಡಗಳು. ನೋಡಿ, ಇದೆಲ್ಲ ಚಿಕ್ಕದಾಗಿದ್ದು ಕನಕಾಂಬರ ಇದೆ. ಈ ಥರದ್ದೆಲ್ಲ ಗಿಡಗಳು ಚಿಕ್ಕದೆಲ್ಲ 50 ರೂಪಾಯಿಗೆ ಸಿಗುತ್ತೆ. ನೋಡಿ, ಈ ಥರ ಗ್ರಾಸ್ ಮ್ಯಾಟ್ ಕೂಡ ಸಿಗುತ್ತೆ. ನೋಡಿ, ಇದೆಲ್ಲ ಹ್ಯಾಂಗಿಂಗು.
ನೋಡಿ ಈ ಥರ ಹಣ್ಣು ಗಿಡಗಳಿವೆಲ್ಲ. ಹಣ್ಣು ಗಿಡಗಳು ಅಷ್ಟೇ ಅಲ್ಲ, ನಮಗೆ ಮಸಾಲೆ ಪದಾರ್ಥದ ಗಿಡ ಮರಗಳು ಕೂಡ ಅಲ್ಲಿದೆ. ಚಕ್ಕೆ, ಲವಂಗ, ಮೆಣಸು ಈ ಥರದ ಗಿಡಗಳು ಹಚ್ಬೇಕಂದ್ರೂ ಕೂಡ ಅಲ್ಲಿದೆ. ಈ ತೋಟಕ್ಕೆ ಹಚ್ಚೋರು ಕೂಡ ತೊಗೊಂಡು ಹೋಗ್ತಾರೆ. ಈ ಥರ ಮನೆ ಹತ್ರ ಗಾರ್ಡನ್ ಮಾಡೋರು ಕೂಡ ತೊಗೊಂಡು ಹೋಗ್ತಾರೆ. ನೋಡಿ ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ನುಗ್ಗೆ ಮರಗಳಿದೆ. ಇದು ಅಡಿಕೆ ಮರ. ನೋಡಿ ಇಲ್ಲಿ ಗುವಾ, ಪೇರೆ ಹಣ್ಣು, ಅದರಲ್ಲೂ 2-3 ವೆರೈಟಿ ಇದೆ. ಅಲ್ಲಿ ಯಾರಿಗಾದ್ರೂ ನೀವು ಹೆಲ್ಪ್ ತೊಗೋಬೋದು. ಅಲ್ಲೆಲ್ಲ ಒಳಗಡೆ ಕೆಲಸ ಮಾಡ್ತಿರ್ತಾರೆ, ನೀವು ಹೆಲ್ಪ್ ತೊಗೊಂಡು ನೀವು ಬೇಕಾದರೆ ಪರ್ಚೇಸ್ ಮಾಡ್ಕೋಬೋದು. ನೋಡಿ ಇಲ್ಲಿ ಬಂದು ಇಲ್ಲಿ ಮುಂದೆ ಇದು ಮಸಾಲ ಪದಾರ್ಥ ಗಿಡಗಳಿದೆ ಅಲ್ಲೆಲ್ಲ. ನೋಡಿ ಇಲ್ಲಿ ಏನೇನು ಸಿಗುತ್ತೆ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಇದು ನಮ್ಮದೇ ಟ್ರಾಲಿ. ಇದರಲ್ಲಿ ತೊಗೊಂಡು ನಮ್ಮ ಮನೆಯವ್ರು ಇಡ್ತಾ ಇದ್ದಾರೆ. ನೋಡಿ ಹ್ಯಾಂಗಿಂಗ್ ಎಷ್ಟು ವೆರೈಟೀಸ್ ಇದೆ. ಲೋಟಸ್ ಕೂಡ ತುಂಬ ವೆರೈಟಿ ಇದೆ ಅಲ್ಲಿ. ನಾನು ಅಂದರೆ ಪರ್ಪಲ್ಲು ಮತ್ತು ಪಿಂಕ್ ಮಾತ್ರ ನೋಡಿದ್ದೆ. ಅದಕ್ಕೆ ಬಿಟ್ಟರೆ ಬೇರೆ ವೈಟ್ ಕಲರು ತುಂಬ ವೆರೈಟೀಸ್ ಲೋಟಸ್ ಇದೆ. ನೋಡಿ ಮನಿ ಪ್ಲ್ಯಾಂಟ್ ಅಂದರೆ ನಾವು ಒಂದೇ ಥರ ನೋಡಿದ್ವಿ ಅಥವಾ 2 ಥರ ನೋಡಿದ್ವಿ. ಇದರಲ್ಲಿ ಇಲ್ಲಿ ಹೋದರೆ ಒಂದು 8-10 ಥರ ನಾವು ಮನಿ ಪ್ಲ್ಯಾಂಟ್ಸ್ ವೆರೈಟೀಸ್ ನೋಡ್ಬೋದು. ನೋಡಿ ಬೊನ್ಸಾಯಿ ಟ್ರೀಗಳು, ಅದು 500 ಹಿಡ್ಕೊಂಡು 5000ವರೆಗೂ ಇತ್ತು ರೇಟು. Can we go to the hill? We're going to the hill. Can we go to the mountain? ನೋಡಿ ಎಷ್ಟು ಚಂದ ಚಂದ ಗಿಡಗಳಿದೆ ಇಲ್ಲೆಲ್ಲ. ನೋಡಿ ಇದು ಕಾಸ್ಟ್ಲಿ, ಇದು ಸ್ವಲ್ಪ 4000 3000 ಆ ಥರ ರೇಂಜಲ್ಲಿದೆ. ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ಚಿಕ್ಕ ಚಿಕ್ಕದಿದು, ಇದು 500ವರೆಗೂ ಇದೆ ರೇಟು. ನೋಡಿ ಇಲ್ಲಿ ಲೋಟಸ್ ಇಟ್ಟಿದ್ದಾರೆ, ಎಷ್ಟು ಕಲರ್ ಆಗಿದೆ. ಈ ಲೋಟಸ್ ಬೀಜಗಳು ಸಹ ಸಿಗುತ್ತೆ, ತರಕಾರಿ ಬೀಜಗಳು ಸಿಗುತ್ತೆ, ನಿಮಗೆ ಎರೆಹುಳ ಗೊಬ್ಬರ ಸಿಗುತ್ತೆ, ನಿಮಗೆ ಪಾಟ್ಗಳು ಬೇಕಂದ್ರೂ ಅಲ್ಲಿ ಸಿಗುತ್ತೆ. ಎಲ್ಲ ಒಂದೇ ಕಡೆ ನೀವು ಪರ್ಚೇಸ್ ಮಾಡ್ಕೊಂಡು ಬರ್ಬೋದು. ನಾವು ಬೆಳಗ್ಗೆನೇ ಹೋಗಿದ್ವಿ, ಸ್ವಲ್ಪ ಜನ ಕಡಿಮೆ. ನಾವು ಬೆಳಗ್ಗೆ 10 ಗಂಟೆಗೆಲ್ಲ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ನಾವು ಎಂಟ್ರಿ ಕೊಟ್ವಿ. ನಾವು ವಾಪಸ್ ಬರಬೇಕಾದ್ರೆ 12 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ತುಂಬ ಜನ ಬಂದುಬಿಟ್ಟಿದ್ರು. ಬೆಳಗ್ಗೆ 5 ಗಂಟೆಯಿಂದ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಓಪನ್ ಇರುತ್ತೆ. ನೋಡಿ ನಮ್ಮ ಮನೆಯವರೆಲ್ಲ ಆ ಕಡೆ ಈ ಕಡೆ ಓಡಾಡಿ ಎಲ್ಲ ಗಿಡಗಳಿಟ್ಟು ಸುಸ್ತಾಗ್ಬಿಟ್ಟಿದ್ದಾರೆ. ನೋಡಿ ಇದು ಜೀಜಿ ಪ್ಲ್ಯಾಂಟು ಅಂತಾರೆ. ಈ ಜೀಜಿ ಪ್ಲ್ಯಾಂಟು ನರ್ಸರಿಗಳಲ್ಲಿ ತೊಗೊಳಕ್ಕೆ ಹೋದರೆ 300-400 ಹೇಳ್ತಾರೆ. ಇಲ್ಲಿ 250 ದೊಡ್ಡದಾಗಿರೋದು ತುಂಬಾ ಚೆನ್ನಾಗಿತ್ತು.
ನೋಡಿ ಇಲ್ಲಿ ಇಟ್ಟಿರೋದೆಲ್ಲ ಚಿಕ್ಕ ಚಿಕ್ಕದು, ಇದು 50 ರೂಪಾಯಿಂದ 100 ರೂಪಾಯಿ ಆ ರೇಂಜಲ್ಲೇ ಎಲ್ಲ ಈ ಸಣ್ಣ ಸಣ್ಣ ಗಿಡಗಳೆಲ್ಲ ಇತ್ತು. ನೋಡಿ ನಮ್ಮದೆಲ್ಲ ಪರ್ಚೇಸಿಂಗ್ ಮುಗೀತು, ಇಲ್ಲಿ ಬಿಲ್ ಮಾಡ್ತಾ ಇದ್ದಾರೆ. ಈ ಗಿಡಗಳೆಲ್ಲ ತೊಗೊಂಡೋಗಿ ನಾವು ನಮ್ಮ ಸೈಟಲ್ಲಿ ಹಾಕಿದ್ದೀವಿ. ಈಗ ಹಾಕಿ 1 ಮಂತ್ ಆಯಿತು. ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಇದೆ, ತರಕಾರಿ ಎಲ್ಲ ಹಾಕಿದ್ದೀವಿ, ತರಕಾರಿ ಎಲ್ಲ ಯಾವ ಥರ ಬಂದಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಈಗ ನಾವು ತಂದಿರೋ ಗಿಡಗಳೆಲ್ಲ ನಮ್ಮ ಸೈಟಲ್ಲಿ ಹಾಕ್ತಾಯಿದ್ದೀವಿ. ಈ ಗಿಡಗಳೆಲ್ಲ ಯಾವ ಥರ ಬಂದಿದೆ ಅಂತ ನೆಕ್ಸ್ಟ್ಗೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.